ಖುಷಿಗಿಂತ ನಿಜವಾಗ್ಲೂ ಪಾಪ ನಮ್ಮ ಕೆಲಸ ಬಿಟ್ಟು ಎಲ್ಲ ಕಡೆಯಿಂದನೂ ಬರ್ತಾಯಿದ್ದಾರೆ ನನ್ನ ನೋಡೋದಕ್ಕೆ. ತುಂಬ ಖುಷಿ ಅನ್ನಿಸ್ತಾ ಇದೆ. ಇವಾಗ ನನಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷದ ಮುಂಚೆನೇ ಜಿ ಟಿ ದೇವೇಗೌಡರೆಲ್ಲ ಬಂದಿದ್ದರು. ನಿಮಗೆಲ್ಲ ಗೊತ್ತಿರಬೇಕು. ನನಗೆ ಸರಳವಾಗಿ ಮಾಡ್ಕೊಬೇಕು ಅಂತ ನನ್ನ ಹುಟ್ಟುದಬ್ಬನ ನಾನು ಹೋದ ವರ್ಷದಿಂದ ಮಾಡಿದ್ದೀನಿ. ಆದ್ರೂ ನಮ್ಮ ಸರಳವಾಗಿ ಆಯ್ತಾ ಇಲ್ಲ. ಸಿಕ್ಕಾಪಟ್ಟೆ ಜನ ಬೆಳಗ್ಗೆಯಿಂದನೂ ನಮಗೆ ಬರ್ತಾಯಿದ್ದಾರೆ. ಇನ್ನೂ ಸಾಯಂಕಾಲ ಅಂತೂ ತುಂಬ ಕ್ರೌಡ್ ಆಯ್ತಾರೆ ಬಂದೆ. ಅವ್ರಿಗೆ ಯಾವ ಥರ ಹೇಳಬೇಕು ಅನ್ನೋದೇ ನಾನು ನಿಜವಾಗ್ಲೂ ನಾನು ಹೃದಯಪೂರ್ವಕವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಇಷ್ಟಪಡ್ತೀನಿ ರೀ. ಏನು ಸೀಕ್ರೆಟ್ ಏನಿಲ್ಲ, ನಾನೇನು ಫಿಲಮ್ ಸ್ಟಾರ್ ಏನಲ್ಲ. ಏನಂದರೆ ಎಲ್ಲರೂ ನಾನು ಒಂದು ವಿಶ್ವಾಸದಲ್ಲಿ ಯಾರನ್ನೇ ಅಲ್ಲಿ ನಾನು ಚಿಕ್ಕವರು ದೊಡ್ಡವರು ಅದು ಇದು ಅಂತ ಮಾತಾಡಿ ಎಲ್ಲರನ್ನೂ ಒಂದೇ ಸಮ ನೋಡ್ತೀನಿ. ಎಲ್ಲರನ್ನೂ ನಾನು ಪ್ರೀತಿಯಿಂದನೇ ಮಾತಾಡಿಸ್ತೀನಿ. ಇವತ್ತಿಂದನಲ್ಲ, ನಾನು ಹೆಚ್ಚಿಲ್ಲ ಇಲ್ಲ ಬಗ್ಗೆ ಯಾವ ಥರ ಇದ್ದೀನಿ ಅದರಲ್ಲೇ ಹೋಗ್ತಾ ಇದ್ದೀನಿ. ಇವತ್ತಿಗೂ ಜನ ಅದಕ್ಕೋಸ್ಕರ ನಾನು ಎಲ್ಲೇ ಹೋದರೂ ಒಂದು ಮದುವೆಗೆ ಹೋಗಲಿ ಏನಕ್ಕೆ ಹೋಗಲಿ 100 ಜನ ಓಡಿ ಬರ್ತಾರೆ. ಏನಕ್ಕೆ ಅಂತ ನಾನು ಹಂಗೂ ಏನಪ್ಪ ನಾನೇನು ಫಿಲಮ್ ಸ್ಟಾರ ಯಾತಿಕೆ ಹಂಗೆ ಹಿಂಗೆ ಅಂದರು ಅದೇನೋ ಗೊತ್ತಿಲ್ಲ, ನಮಗೆ ಜನ ಇಷ್ಟಪಡ್ತಾರೆ. ನಾವು ಅದೇ ಥರ ನಾನು ಖುಷಿ ಅವ್ರು ಕಂಡ್ರೆ. ನನಗೆ ಎಲೆಕ್ಷನ್ ಒಂದು ತಿಂಗಳು ಅಂದ್ಬಿಟ್ಟು ಇದೇ ಜಿ ಟಿ ದೇವೇಗೌಡರು ಬಟ್ ಕುಮಾರಣ್ಣವರು ರೇವಣ್ಣವರು ಎಲ್ಲ ಫೋನ್ ಮಾಡಿ ಹೇಳಿದ್ರು ನನಗೆ, ನೋಡಪ್ಪ ಕ್ಯಾಂಡಿಡೇಟ್ ಆಗೋದ್ರೆ ಆಗುವಂಗೆ ಹಿಂಗಿದ್ರು. ಇಲ್ಲ ಅಣ್ಣ, ನಾನು ಒಂದು ಬಂದಾಗಲೇ ನನಗೆ ಹೇಳಿದರೆ ಏನಾದ್ರು 1.5 ವರ್ಷ ಟೈಮ್ ಇತ್ತು, ಜನನ್ನ ಸಂಪರ್ಕ ಮಾಡಿ ಎಲ್ಲರನ್ನೂ ಇದು ಮಾಡೋದಾಯ್ತು. ಇಲ್ಲ ಅಣ್ಣ ನಾನು ನಿಲ್ಲಲ್ಲ ಅಂತಂದೆ. ನಾನು ನಿಲ್ಲಲ್ಲ ಅಂದಮೇಲೆ ಅವರು ರಮೇಶ್ ಅವರು ಕೊಟ್ಟಿದ್ದವರು. ಮುಂದೆ ನೋಡೋಣ ಸರ್, ಪ್ರಯತ್ನ ಮಾಡಬೇಕಲ್ಲ ಸರ್. ಪ್ರಯತ್ನ ಮಾಡಿದ್ರೆ ತಾನೇ ಏನೇ ಆದರೂ ಒಂದು ಮುಂದಕ್ಕೆ ಹಾಕಿದ್ರೆ ತಾನೇ ನಾವು ಒಂದು ಗುರಿ ಸಿಗಬೇಕಾದ್ರೆ ನೋಡೋಣ. ಮುಂದೆ ಇನ್ನೂ ಟೈಮ್ ಇದೆ, 3.5 ವರ್ಷ ಇದೆ. ಇವಾಗ ಬಂದಿದ್ರಲ್ಲ, ನಿಮ್ಗೆ ಗೊತ್ತಿರಬೇಕಲ್ಲ, ಜಿ ಟಿ ದೇವೇಗೌಡರು ಬಂದಿದ್ರಲ್ಲ. ಅದೇ ನೋಡೋಣ ಸರ್, ಮುಂದೆ ಇನ್ನೂ ಇದೆಯಲ್ಲ ಟೈಮು. ಏನೋ ಒಂದು 5-6 ತಿಂಗಳು ಇದ್ದರೆ ನಾನು ಹೇಳ್ಬೋದಾಗಿತ್ತು. ಇನ್ನೂ 3.5 ವರ್ಷ ಇದೆ, ಏನೇನು ನಡೀತದೆ ಅಂತ ಮುಂದೆ ಇನ್ನೂ ಗೊತ್ತಿಲ್ವಲ್ಲ. ಅವಕಾಶ ಸಿಕ್ಕಿದ್ರೆ ಖಂಡಿತ ನಿಲ್ತೀನಿ ಸರ್. ಮಕ್ಕಳ ಬಗ್ಗೆ ಇವಾಗ ನಮ್ಮ ಮದನ್ ಗೊತ್ತಿರಬೇಕು ನಿಮಗೆಲ್ಲ, ಅವನು ಓಡಾಡ್ತಾ ಇದ್ದಾನೆ ಎಲ್ಲ ಕಡೆನೂ. ಇವಾಗ ಅದಕ್ಕಿಂತ ನಮ್ಮ ಶ್ರೀಮತಿಯವ್ರಿಗೆ ಒಂದು ಒಳ್ಳೆ ಇದಿದೆ, ಚಾನ್ಸಸ್ ಇದೆ. ಅದಕ್ಕೋಸ್ಕರ ನೋಡೋಣ, ನೆಕ್ಸ್ಟ್ ಏನಾರ ಕ್ಯಾಟಗರಿ ಚೇಂಜ್ ಆಗಲಿಲ್ಲ ಅಂದರೆ ಅಲ್ಲೇ ಜಯಲಕ್ಷ್ಮೀಪುರಮಿಂದ ತಿರ್ಗಾ ಮತ್ತೆ ಆರಿಸ್ಬೋದಾಗ ಏನೋ ಒಂದು ನಮಗೂ ಖುಷಿ ಇರ್ತದಲ್ಲ, ಒಂದು ಮೇಯರ್ ಮಾಡಬೇಕು ಅಂತ. ಇಷ್ಟು ವರ್ಷ ಎಲ್ರಿಗೂ ನಾವು ಮೇಯರ್ ಮಾಡೋಕ್ಕೆ ಸಖತ್ ಓಡಾಡಿದ್ದೀನಿ, ಎಲ್ರಿಗೂ ಗೊತ್ತಿರ್ಬೇಕು ಜನಕ್ಕೆ. ನಾವು ಇವಾಗ ನಮ್ಮನ್ನೇ ಒಂದ ಮೇಲೆ ನಾವು ಮಾಡಬೇಕಲ್ಲ, ಅದಕ್ಕೊಂದಕ್ಕೋಸ್ಕರ ನಮ್ಮ ಮದನಿಗೆ ಬೇಡ. ಇವಾಗ ನೆಕ್ಸ್ಟ್ ಇನ್ನೂ ಟೈಮ್ ಇದೆಯಲ್ಲ ಮದನ್ಗೆ, ಇವಾಗ ಒಂದು 28 ವಯಸ್ಸಲ್ಲ, ಇನ್ನೂ ಟೈಮ್ ಇದೆ. ಒಂದಿನ ಅಲ್ಲ ಒಂದಿನ ಅವನು ಕಾರ್ಪೊರೇಟ್ ಆಯ್ತೀನಿ ಅಂತ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಮೊದಲಿಗೆ ಇವತ್ತೊಂದು ದಿನ 60ನೇ ವರ್ಷದ ಹುಟ್ಟುಹಬ್ಬನ ಆಚರಿಸ್ಕೋತಾ ಇದ್ದಾರೆ ನಮ್ಮ ಯಜಮಾನ್ರು. ಅವ್ರಿಗೆ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೂ ಎಲೆಕ್ಷನ್ನು ಕ್ಯಾಟಗರಿ ಆಗಿಲ್ಲ, ಇನ್ನು ಬರಬೇಕು ಎಲೆಕ್ಷನ್ನು. ಆಗಲಿ ನೋಡೋಣ, ಎಲ್ಲ ದೇವರಿಚ್ಛೆ, ಎಲ್ಲ ನಮ್ಮ ಜನಗಳ ಆಶೀರ್ವಾದ. ಯಾವುದಕ್ಕಿಂತ ನಾವು ಹೇಳೋದು ಸುಲಭ ಅಲ್ಲ, ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಅದೆಲ್ಲ ಜನಗಳಿಗೆ ಹೇಳಬೇಕು, ದೇವರ ಆಶೀರ್ವಾದ ಮಾಡಬೇಕು. ನೋಡೋಣ, ಇನ್ನು ಟೈಮ್ ಇದೆಯಲ್ಲಪ್ಪ, ನೋಡೋಣ. ಏಕೆಂದರೆ ಅವರು 2 ಬಾರಿ ಅವ್ರು ಗೆದ್ದಿದ್ರು. ಈಗ 2008ರಿಂದನೂ ಅವ್ರು ಎಲೆಕ್ಷನ್ ಮಾಡ್ಕೊಂಬರ್ತಾಯಿದ್ರು. 2 ಸಾರಿ ಅವ್ರು ಗೆದ್ದರು, ಪುನಃ ಬೈ ಎಲೆಕ್ಷನ್ ಆಯಿತು, ಪುನಃ ಅದು ಗೆಲ್ತು, ಪುನಃ ನನಗೆ ನಿಲ್ಲಿಸಿ ಇವಾಗ 5 ವರ್ಷದಿಂದ ನನಗೆ ನಿಲ್ಲಿಸಿ ಅವರು ಗೆಲ್ಲಿಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಮಂಜು ಅವರು, ಆಮೇಲೆ ನಮ್ಮ ಕುಟುಂಬ ಫ್ಯಾಮಿಲಿ ಎಲ್ಲರೂ ಸಹ ನಂಗೆ ಸಪೋರ್ಟ್ ಮಾಡಿ ಎಲ್ಲ ನನಗೆ ಗೆಲ್ಲಿಸಿದ್ದಾರೆ. ಎಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಜನಗಳ ಆಶೀರ್ವಾದ. ನನ್ನ ವಾರ್ಡ್ ಅಂತಲ್ಲ, ಎಲ್ಲ 65 ವಾರ್ಡಲ್ಲೂ ನನಗೆ ಜನಗಳು ಪ್ರೀತಿ ಮಾಡ್ತಾರೆ. ನಮ್ಮ ಯಜಮಾನ್ರಿಗೂ ಸಹ ಪ್ರೀತಿ ಮಾಡ್ತಾರೆ. ನಮ್ಮ ವಾರ್ಡಲ್ಲಿ ಅಂತ ಕೆಲಸ ಮಾಡಲ್ಲ ನಾವು, 65 ವಾರ್ಡಲ್ಲೂ ನಮ್ಗೆ ಏನೇ ಒಂದು ಪ್ರಾಬ್ಲಮ್ ಬಂದ್ರೂ, ಕೆಲಸದ ಬಗ್ಗೆ ಫೋನ್ ಮಾಡಿದ್ರು 65 ವಾರ್ಡಲ್ಲೂ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಜನಗಳ ಪ್ರೀತಿ ವಿಶ್ವಾಸ ಇದೆ. ಆ ಪ್ರೀತಿ ವಿಶ್ವಾಸನೇ ಎಲ್ಲ ನಮಗೆ ಶ್ರೀರಕ್ಷೆ ಅಂತ ಹೇಳ್ಬೋದು. ನೋಡೋಣ, ಮೇಯರ್ ಆಗಲಿ ಆಗದೆ ಹೋಗಲಿ ಎಲ್ಲ ದೇವ್ರಿಚ್ಛೆ. ಅದೆಲ್ಲ ಎಲ್ಲ ಮೇಯರಾಗಿ ಕಾರ್ಪೊರೇಟ್ರುಗಳಾಗಿರ್ಬೋದು, ಎಲ್ಲರಿಗೂ ನಾವು ಆ ಥರ ಹೇಳೋಕ್ಕೆ ಬರಲ್ಲ. ಯಾಕೆ ಅಂದರೆ ಎಲ್ಲರೂ ಹಾಗೆ ಇರಲ್ಲ. ಎಲ್ಲರೂ ಅವ್ರದ್ದೇ ಆದಂಥ ರೀತಿಲಿ ಮಕ್ಕಳನ್ನ ಬೆಳೆಸಿರ್ತಾರೆ. ಎಲ್ಲ ಒಬ್ಬೊಬ್ಬರು ಹಾಗಿರ್ತಾರೆ. ಅದ್ರ ಬಗ್ಗೆ ಮಾತಾಡೋದು ನಂಗೆ ಇಷ್ಟ ಇಲ್ಲ. ಅಂದರೆ ನೀವು ಹೇಳಿದ್ರೆ ಇಲ್ಲೆಲ್ಲ ಹಾಗೆ ಮೋಜು ಮಸ್ತಿ ಮಾಡ್ತಾರೆ ಅಂತ, ಎಲ್ಲರೂ ಹಾಗೆ ಬೆಳೆಸಲ್ಲ. ಎಲ್ಲರೂ ತಂದೆ ತಾಯಿಂದಿರೋ ಎಲ್ಲ ಮಕ್ಕಳು ಒಳ್ಳೇದಾಗಲಿ, ಒಳ್ಳೆ ಒಂದು ಹುದ್ದೆಗೆ ಹೋಗಲಿ, ಒಳ್ಳೆ ವಿದ್ಯಾಭ್ಯಾಸ ಆಗಲಿ, ಒಳ್ಳೆ ಒಂದು ಕೆಲಸದಲ್ಲಿ ಇರಲಿಲ್ಲ, ಎಲ್ಲ ತಂದೆ ತಾಯಿಗಳು ಆಸೆ ಪಡ್ತಾರೆ. ಅದ್ರ ಮಧ್ಯದಲ್ಲೇ ಬ್ಯಾಡ್ ಲಕ್, ಅವ್ರ ಪಾಪ ಏನೋ ಒಂದು ಬ್ಯಾಡ್ ಲಕ್ ಆಗಿ ಏನೇನೋ ಒಂದು ನಡೆಯುತ್ತೆ. ನಮ್ಮ ಮಕ್ಳಿಗೂ ಸಹ ನಾವು ಚಿಕ್ಕದ್ರಿಂದ ಹಾಸ್ಟೆಲ್ ಸೇರಿಸ್ತೇವೆ. ಇನ್ನೊಬ್ಬ ಮಗನ ಇಲ್ಲೇ ಓದಿಸಿದ್ದು. ನಾವು ಚಿಕ್ಕದ್ರಿಂದ ಅದೇ ರೀತಿ ಬೆಳೆಸ್ಕೊಂಬಂದಿದ್ದೀವಿ. ದೊಡ್ಡವ್ರಿಗಾಗಿರ್ಬೋದು, ಚಿಕ್ಕ ಮಕ್ಳಿಗಾಗಿರ್ಬೋದು, ಯಾರೇ ಒಬ್ಬರು ನಮ್ಮ ಮನೆ ಬಾಗಿಲಿಗೆ ಬರಲಿ, ಯಾರೇ ಒಬ್ರಿಗೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಅಂತ ಚಿಕ್ಕದ್ರಿಂದ ಹೇಳ್ಕೊಟ್ಟಿರೋ ಪಾಠನೇ ಅದು. ನಾನು ಓದೋದು ಒಂದು ವಿದ್ಯಾಭ್ಯಾಸ ಒಂದು ಕಮ್ಮಿ ಆದ್ರೂ ಫಸ್ಟು ಗೌರವ ಕೊಡಬೇಕು ಅಂತ ನಾನು ಸ್ಟಾರ್ಟಿಂಗಿಂದನೂ ಮಕ್ಕಳಿಗೆ ಹೇಳ್ಕೊಂಬಂದಿದ್ದೀನಿ. ಅದ್ರ ಜೊತೆಗೆ ಏನು ವಿದ್ಯಾಭ್ಯಾಸ ಕೊಟ್ಟೆ ನನ್ನ ಮಕ್ಕಳಿಗೆ, ಜೊತೆನೇ ನಾನು ಅದನ್ನು ಕಲಿಸ್ಕೊಂಬಂದಿದ್ದೀನಿ. ಅದೇ ನನಗೆ ಒಂದು
ತುಂಬ ಖುಷಿಯಾಗುತ್ತೆ ಹೇಳೋದು ಈ ಸಂದರ್ಭದಲ್ಲಿ. ಎಲ್ಲ ನಮ್ಮ ಜನಗಳ ಪ್ರೀತಿ, ನಮ್ಮ ಕುಟುಂಬದ ಪ್ರೀತಿ ಅದೇ ಸಾಕು ಅವ್ರಿಗೆ. ಇನ್ನೇನು ಅವರು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಚೆನ್ನಾಗಿ ಎಲ್ಲರೂ ಒಟ್ಟಾಗಿ ಅವ್ರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಇರೋದೇ ಅವ್ರಿಗೆ ಆಸೆ. ಯಾರೇ ಬರಲಿ ಮನೆಯಲ್ಲಿ, ಚಿಕ್ಕವರಾಗಿರ್ಬೋದು, ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಯಾರೇ ಆಗಲಿ ಅವ್ರಿಗೇನು ಮೊದಲು ಕೇಳೋದು, ಮೊದಲನೇ ಆದ್ಯತೆ ಅವರು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ಬೇಕು ಮನೆಗೆ ಬಂದವ್ರಿಗೆ ಅಂತ ಅದೊಂದು ವಿಶ್ವಾಸ ಇಟ್ಕೊಂಡಿದ್ರೆ ಅದೇ ರೀತಿ ನಾವು ನಡೀತಾ ಇದ್ದೀವಿ. ಅದೇ ಅವ್ರಿಗೆ ದೊಡ್ಡದು ಆಸ್ತಿ ಕೊಟ್ಟಂಗೆ ಅವ್ರಿಗೆ. ಗಿಫ್ಟ್ ಕೊಡ್ತಾ ಇದ್ದೀರಾ ಅಂತ. ನಮ್ಮ ಗಿಫ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೀತಿಯಿಂದ ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಅಣ್ಣ ತಮ್ಮದಿರೆಲ್ಲ ಅವರು ಬರ್ತಾರಲ್ಲ, ನಮ್ಗೆ ಅದೇ ಗಿಫ್ಟ್ ಕಟ್ಟ. ನನಗೆ ಯಾವುದೂ ಬೇಸರ ಇಲ್ಲ. ರಾಜಕೀಯವಾಗಿ ಇರಲಿ, ಅವ್ರು ಇರದೇ ಹೋಗಲಿ, ಏನು ಜನಗಳು ನಮಗೆ ಪ್ರೀತಿ ಮಾಡ್ತಾರೆ ನಮ್ಮ ಯಜಮಾನ್ರಿಗೆ, ಅದೇ ರಾಜಕೀಯಕ್ಕಿಂತ ಎಷ್ಟು ದೊಡ್ಡಷ್ಟು ನಮಗೆ ಖುಷಿ ಆಗುತ್ತೆ. ರಾಜಕೀಯದಲ್ಲಿ ಇದ್ದೇ ಕೆಲಸ ಮಾಡಬೇಕು ಅಂತೇನಿಲ್ಲ. ಸುಮಾರು ನೀವೇ ರಾಜಕೀಯದಲ್ಲಿ ನೋಡ್ತಾ ಇದ್ದೀರಾ, ಎಂಥವ್ರು ರಾಜಕೀಯದಲ್ಲಿ ಗೆದ್ದು ಅವರು ಕೆಲಸ ಮಾಡ್ತಾ ಇಲ್ಲ. ಅವರ ಪ್ರೀತಿ ವಿಶ್ವಾಸ, ಜನಗಳು ಏನು ಪ್ರೀತಿ ವಿಶ್ವಾಸ ತೋರಿಸ್ತಾರೆ ಅದೇ ರೀತಿ ಅವ್ರದ್ದು ಪ್ರೀತಿ ವಿಶ್ವಾಸ ತೋರಿಸ್ಕೊಂಡು ಕೆಲಸ ಮಾಡ್ಕೊ ಬರ್ತಾ ಇದ್ದಾರೆ. ನೋಡೋಣ, ದೇವರು ಆಶೀರ್ವಾದ ಮಾಡಿದ್ರೆ ಇವಾಗಲ್ಲ ಯಾವಾಗಾದರೂ ಮುಂದೆ ಇರಲೇಬೇಕು. ಅವರು ಏನಾರು ರಾಜಕೀಯದಲ್ಲಿ ಒಂದು ಯಶಸ್ವಿಯಾಗಿರಲೇಬೇಕು ಅಂತ ಅಂದರೆ ಟೈಮ್ ಬರಬೇಕು. ಅದಕ್ಕೆ ನಾವು ಕಾಯಬೇಕಷ್ಟೇ ಹೊರತು ನಾವು ಯಾವತ್ತೂ ಬೇಸರ ಆಗಿಲ್ಲ. ನಮ್ಮ ಯಜಮಾನ್ರಿಗೆ ಅವಕಾಶ ಇತ್ತು, ತಪ್ಪೋಯ್ತಲ್ಲ, ನನಗೆ ಮೇಯರ್ ಅವಕಾಶ ಇತ್ತು, ತಪ್ಪೋಯ್ತಲ್ಲ, ನಾವು ಯಾವತ್ತೂ ಅಂದ್ಕೊಳ್ಳೋದಿಲ್ಲ, ಏನಿಲ್ಲ. ಭಗವಂತ ಏನು ಮಾಡ್ತಾನೆ ಅದೇ ರೀತಿ ನಾವು ಅದನ್ನು ಹೆಜ್ಜೆ ಇಟ್ಕೊಂಡು ಹೋಗ್ತೀವಿ. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ ಎಲ್ಲ ನಮ್ಮ ಬ್ಯಾಕ್ ಸಪೋರ್ಟಾಗಿ ಎಲ್ಲ ನಿಂತಿರೋ ನಮ್ಮ ಫ್ಯಾಮಿಲಿ, ಅವರು ಏನು ಹೇಳ್ತಾರೆ ಅದನ್ನ ಪ್ರಕಾರ ನಾವು ಹೆಜ್ಜೆ ಹಾಕೊಂಡು ಹೋಗ್ತೀವಿ. ಅದೇ ಇನ್ನೂ ಟೈಮ್ ಇದೆಯಲ್ಲಪ್ಪ, ನೋಡೋಣ. ಟೈಮ್ ಬಂದಾಗ ಎಲ್ಲ ಜನಗಳ ಆಶೀರ್ವಾದ ಮಾಡ್ತಾರೆ. ದೇವರ ಆಶೀರ್ವಾದ ಮಾಡಬೇಕು ನಮಗೆ, ಸರಿನಾ? ಆಗಲಿ, ಯಾವುದೂ ಬೇಜಾರಿಲ್ಲ ಮಾತ್ರ. ಇವತ್ತಿಗೂ ಅದೇ ಹೇಳೋದು, ನಾಳೆಗೂ ಅದೇ ಹೇಳೋದು ನಾನು. ಅವರು ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳ ಪ್ರೀತಿ ವಿಶ್ವಾಸ ಕಳಿಸಿದಾರಲ್ಲ, ಅದೇ ನಮಗೆಲ್ಲ MLA MP ಎಲ್ಲ ರಾಜಕೀಯದಲ್ಲಿ ಎಲ್ಲನೂ ನಮ್ಗೆ ಅದೇ ಪಡೆದಂಗೆ ನಮಗೆ ಸಂತೋಷ ಆಗುತ್ತೆ. ನನಗೂ ಆಗಿರ್ಬೋದು, ಮಕ್ಳಿಗಾಗಿರ್ಬೋದು, ನಮ್ಮ ಯಜಮಾನ್ರಿಗಾಗಿರ್ಬೋದು, ಅದೇ ಸಾಕು ನಮ್ಗೆ, ಅದೇ ಖುಷಿ ನಮಗೆ. ಅದೇ ಜನಗಳ ಪ್ರೀತಿಯಿಂದನೇ ಶ್ರೀರಕ್ಷೆ. ಒಂದು ಅವ್ರ ಪ್ರೀತಿಯಾಗಿ ಜನಗಳನ್ನ ಯಾರೇ ಒಂದು ಪ್ರೀತಿಯಾಗಿ ಮಾತಾಡಿಸ್ತಾರಲ್ಲ, ಅವರು ಮನೇಲಿ ಕೂತ್ಕೊಂಡಿದ್ರು ಸಹ ಒಂದು ಕೆಲಸ ಅವರು ಮಾಡಬೇಕು ಅಂತ ನಮ್ಮನೆ ಡೈಲಿ ಒಂದು 100 ಜನ ಬರ್ತಾರೆ. ಎಲ್ಲ ಒಂಥರ ಒಂದೊಂದು ಪ್ರಾಬ್ಲಮ್ ಹೇಳ್ಕೊಂಬರ್ತಾರೆ. ಅವ್ರ ಮನೇಲೇ ಕೂತ್ಕೊಂಡು ಇವತ್ತಿಗಿಂದಲ್ಲ, ಕಾರ್ಪೊರೇಟರ್ ಆಗಿರೋದ್ರಿಂದ ಮಾಡ್ತಾಯಿಲ್ಲ ಅವ್ರ ಕೆಲಸನ, ಇಲ್ಲ ಒಂದು 30 ವರ್ಷದಿಂದ ಅದೇ ಕೆಲಸ ಮಾಡ್ಕೊಬರ್ತಾ ಇದ್ದಾರೆ. ಅವ್ರಿಗೆ ಆರೋಗ್ಯ ಆಯುಸ್ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಇದೇ ರೀತಿ ಜನಗಳ ಹತ್ರ ಪ್ರೀತಿ ವಿಶ್ವಾಸದಿಂದ ಈಗ ಹೆಂಗಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಇನ್ನೂ ಅವ್ರು ಪ್ರೀತಿ ಮಾಡ್ತಾರೆ. ನಮ್ಮ ಯಜಮಾನರು ಸಹ ಅದೇ ರೀತಿ ಪ್ರೀತಿ ಮಾಡ್ಕೊಂಬರ್ತಾ ಇದ್ದಾರೆ. ನೋಡೋಣ, ಇನ್ನು ಮುಂದೆ ರಾಜಕೀಯದಲ್ಲಿ ಏನೇನು ಆಗಬೇಕು, ಹೋಗೋಗಳು ಎಲ್ಲ ಕಾರ್ಯಕರ್ತರಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ನಮ್ಮ ವರಿಷ್ಠರಿದ್ದಾರೆ, ದೊಡ್ಡ ಗೌಡರಿದ್ದಾರೆ, ಕುಮಾರಣ್ಣ ಇದ್ದಾರೆ, ಸಾಲಮಹೇಶಣ್ಣ ಇದ್ದಾರೆ, ಗೌಡ್ರು ಇದ್ದಾರೆ, ಎಲ್ಲ ನಮ್ಮ ಹಿರಿಯ ಮುಖಂಡರೆಲ್ಲ ಇದ್ದಾರೆ. ಅವರೆಲ್ಲ ಹಾಕಿದ್ದೀವಿ. ನೋಡೋಣ ಅದು ಯಾವಾಗ ಅವ್ರಿಗೆ ಅದೃಷ್ಟ ಬರುತ್ತೋ ಅವಾಗ ಆಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ಅಭಿಮಾನಿಗಳಿದ್ದಾರೆ, ಅದೇ ನಮ್ಮ ಖುಷಿ. ಆ ಖುಷಿಯಿಂದನೇ ಇವತ್ತಿಗೂ ಸಹ ನಾಳೆ ನಾವು ಕಾರ್ಪೊರೇಟರ್ ಆಗಲಿ, MLA ಆಗದೆ ಹೋಗಲಿ, ಯಾವುದೇ ಆಗಲಿಲ್ಲ ಅಂತಂದರೂ ನಾವು ಇದೇ ರೀತಿ ಜನದ ಮಧ್ಯದಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಆ ಶಕ್ತಿ ನಮ್ಮ ಯಜಮಾನ್ರಿಗಿದೆ. ಏನು ರಾಜಕೀಯವಾಗಿ ಬಂದೇ ಕೆಲಸ ಮಾಡಬೇಕು ಅಂತೇನಿಲ್ಲ, ರಾಜಕೀಯದಲ್ಲಿ ಇಲ್ಲದೇ ಇದ್ರೂ ಅವ್ರಿಗೆ ಶಕ್ತಿ ಇದೆ. ಭಗವಂತ ಶಕ್ತಿ ಕೊಟ್ಟಿದ್ದಾನೆ, ಜನಗಳ ಪ್ರೀತಿ ಕೊಟ್ಟಿದ್ದಾರೆ, ಅವ್ರಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು. ಮಾದೇಶ್ ಅಣ್ಣವ್ರನ್ನ ನಾನು 30-35 ವರ್ಷಗಳಿಂದ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇವತ್ತು ಮೈಸೂರು ನಗರ ಪ್ರದೇಶ ಇರ್ಬೋದು, ಗ್ರಾಮಾಂತರ ಪ್ರದೇಶ ಇರ್ಬೋದು, ಒಂದು ಜಾತಿ ಅನ್ನೋದು ನೋಡಿದೆ, ಧರ್ಮ ಅನ್ನೋದು ನೋಡಿದೆ, ಪಕ್ಷ ಅನ್ನೋದು ನೋಡಿದೆ. ಬೆಳಗ್ಗೆಯಿಂದ ಸಂಜೆ ತನಕ ಇಡೀ ಮೈಸೂರು ಭಾಗದಿಂದ ಬಂದು ಅವ್ರನ್ನ ಗೌರವಿಸ್ತಿದ್ದಾರೆ. ಅವರು ಶಾಸಕರಾಗಬೇಕು ಅನ್ನೋದು ಅವ್ರ ಕನಸಲ್ಲ. ಅವರ ಅಭಿಮಾನಿಗಳು, ಅವ್ರ ಹಿಂಬಾಲಕರು, ಅವ್ರ ಹಿತೈಷಿಗಳು ಈಗಲ್ಲ 10 ವರ್ಷದಿಂದನೂ ಕೂಡ ಅವ್ರನ್ನ ಶಾಸಕರಾಗಿ ನೋಡಬೇಕು ಅನ್ನೋದು ನಮ್ಮಲ್ಲೂ ಇದೆ. ಎಲ್ಲರೂ ಅಭಿಮಾನಿಗಳಲ್ಲಿ, ಅವರ ಸ್ನೇಹಿತರಲ್ಲಿ ಎಲ್ಲರೂ ಅವ್ರನ್ನ ಶಾಸಕರಾಗಿ ಕಾಣಬೇಕು ಅಂತ ತುಂಬ 10 ವರ್ಷಗಳಿಂದ ಆಸೆ ಇಟ್ಕೊಂಡಿದ್ದಾರೆ. ಈಗ ಅವ್ರಿಗೇನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಅವ್ರು ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ಗೆಲ್ಲಂಥ ವ್ಯಕ್ತಿ. ಯಾಕೆ ಅಂತಂದರೆ ಅವರು ಎಲ್ಲರ ಸಂಪರ್ಕದಲ್ಲೂ ತುಂಬ ಚೆನ್ನಾಗಿರೋದ್ರಿಂದ ಹಾಗೇ ಆಗ್ತಾರೆ. ಹೋದ ಬಾರಿನೇ ಅವರು ಅಕ್ಕವರು ಮೇಯರ್ ಆಗಬೇಕಾಗಿತ್ತು, ಕಾರಣಾಂತರಗಳಿಂದ ಅವರು ಮುಂದಕ್ಕೆ ಹೋಗಿದೆ ಅದು. ಈ ಬಾರಿ ಅವ್ರಿಗೊಂದು ಅವಕಾಶ ಏನಾದರೂ ಸಿಕ್ಕಿದ್ರೆ ಖಂಡಿತವಾಗಿ ಅವರು ಮೇಯರ್ ಆಗಲಿ ಅಂತ ನಾನು ಶುಭ ಹಾರೈಸ್ತೀನಿ. ನಾವು ಹೊಸಪುರಂ ಜನತೆ ಪರವಾಗಿ ಮಾದೇಶಣ್ಣ ಮತ್ತು ಭಾಗ್ಯಕ್ಕನವ್ರಿಗೆ ಶುಭ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಒಳ್ಳೆಯದಾಗಲಿ, ಅವ್ರಿಗೆ ಮತ್ತು ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಶುಭ ಕೋರ್ತೀನಿ.